ಮೂರನೆಯ ಮೇನ್ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇದೇನು 2 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ 21ನೇ ಪ್ರಶ್ನೆಯನ್ನ ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ, ಸೊ ನೋಡಿ ಚಿತ್ರವನ್ನ ಬಿಡಿಸ್ಕೊಳ್ತೇನೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ, ಈ ಒಂದು ವೃತ್ತ ಕಂಸ ಇದೆ ಅಲ್ವಾ, ಸೊ ಇದೇನ್ ಮಾಡ್ತಾ ಇದೆ, ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ಒಂದು ವೃತ್ತ ಕಂಸದ ಉದ್ದವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನಮ್ಗೆ ತ್ರಿಜ್ಯ r ಗೊತ್ತಿದೆ, ಎಷ್ಟು ಹೇಳುತ್ತೆ, 21 ಸೆಂಟಿಮೀಟರ್. ಸೊ ಅದೇ ರೀತಿ ವೃತ್ತದ ಈ ಒಂದು ವೃತ್ತ ಕಂಸದ ಕೋನ ಥೀಟಾ ಎಷ್ಟು ಹೇಳುತ್ತೆ, 60 ಡಿಗ್ರಿ. ಸೊ ಹಾಗಾದ್ರೆ ಇಲ್ಲಿ ಕಂಸದ ಉದ್ದ, ಸೊ ಕಂಸದ ಉದ್ದದ ಸೂತ್ರದ ಸಹಾಯದಿಂದ ಏನ್ ಮಾಡೋಣ, ನಾವು ಈ ಒಂದು ಕಂಸದ ಉದ್ದವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಕಂಸದ ಉದ್ದ ಬರಬರಿ ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು ಪೈ 22 ಭಾಗಿಲೆ 7 ಗುಣಿಸು r ಎಷ್ಟಿದೆ, 21 ಸೆಂಟಿಮೀಟರ್. ಬರಬ್ಬರಿ ಎಷ್ಟಾಗತ್ತೆ, ಥೀಟಾ ಎಷ್ಟಿದೆ, ಈ ಒಂದು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಎಷ್ಟು, 60 ಡಿಗ್ರಿ ಭಾಗಿಲೆ 360 ಗುಣಿಸು 2 ಗುಣಿಸು 22 ಭಾಗಿಲೆ 7 ಗುಣಿಸು 21. ಸೊ ಇಲ್ಲಿ ಏನಾಗುತ್ತೆ, 0 0 ಕ್ಯಾನ್ಸಲ್ ಆಗಿ r 1 6, r 6 36. ಸೊ ಇಲ್ಲಿ ಏನಾಯ್ತು, 7 1 7, 7 3 21, 3 1 3, 3 2 6, 2 1 2, 2 1 2. ಸೊ ಹಾಗಾದ್ರೆ ಇಲ್ಲಿ ಕಂಸದ ಉದ್ದ ಬರಬರಿ ಎಷ್ಟು ಬರುತ್ತೆ, 22 ಸೆಂಟಿಮೀಟರ್. ಸೊ ಇದೇನಾಯ್ತು, ಈ ಒಂದು ಕಂಸದ ಉದ್ದ 22 ಸೆಂಟಿಮೀಟರ್ ಆಗುತ್ತದೆ.